ಇದ್ದ ದುಡ್ಡನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರೋ ಯಾವ್ದಾದ್ರು ದರಿದ್ರ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದ್ದಂತ ಕಿಸಾನ್ ಸಮ್ಮಾನ್ ಯೋಜನೆಯ 4,000 ರೂಪಾಯಿ ದುಡ್ಡನ್ನು ಕೂಡ ರೈತರಿಗೆ ಬರ್ತಿದ್ದ 4,000 ದುಡ್ಡನ್ನು ಸುಧಾ ಕಸ್ಕೊಂಡಿದೆ. ಅದ್ರ ಜೊತೆಗೆ ವಿದ್ಯಾನಿಧಿ ಯೋಜನೆಯಿಂದ ಬರ್ತಾ ಇದ್ದಂತ ಒಂದು ಸ್ಕಾಲರ್ಶಿಪ್ ಅನ್ನು ಕಸ್ಕೊಂಡಿದೆ. ದಲಿತರಿಗೋಸ್ಕರ ಮೀಸಲಿಟ್ಟಿದ್ದ ಹಣವನ್ನು ಕಸ್ಕೊಂಡು ಇವತ್ತು ಯಾವುದೇ ಒಂದು ದಲಿತರ ಪರವಾಗಿ ಈ ಸರ್ಕಾರ ನಡ್ಕೊಳ್ತಾ ಇಲ್ಲ. ಇವತ್ತು ದಲಿತರಿಗೆ ಮೀಸಲಿಟ್ಟಿದ್ದಂತ ಮನೆಗಳ ಅಭಿವೃದ್ಧಿಗಳಾಗ್ತಾ ಇಲ್ಲ. ಒಂದೇ ಒಂದು ದಲಿತರಿಗೆ ಎಲ್ಲಾದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ಮನೆಗಳು ಕಟ್ಕೊಡುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಅವ್ರನ್ನ ಆರ್ಥಿಕವಾಗಿ ಉತ್ತೇಜನ ಮಾಡುವಂತ ಒಂದೇ ಒಂದು ಯೋಜನೆಯನ್ನು ಕೂಡ ಈ ಬಜೆಟ್ ಅಲ್ಲೂ ಕೂಡ ಅವರು ಘೋಷಣೆ ಮಾಡಿಲ್ಲ. ಈ ದೃಷ್ಟಿನಲ್ಲಿ ಈ ಬರೀ ರೈತರ ವಿರೋಧಿ ಅಥವಾ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಂತ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ದಲಿತ ವಿರೋಧಿಯಾಗಿ ನಡ್ಕೊಳ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ವತಿಯಿಂದ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಇಲ್ಲೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಮುಂದಿನ ದಿವಸಗಳಲ್ಲಿ ಏನು ಈ 11,114 ಕೋಟಿ ದುಡ್ಡನ್ನ ನೀವು ದಲಿತರಿಗೆ ಮೀಸಲಿಟ್ಟಿದ್ದ ದುಡ್ಡನ್ನ ನೀವು ಬೇರೆ ಕಡೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ, ನಿಮ್ಮ ಓಟಿನ ರಾಜಕಾರಣಗಳಿಗೆ ನೀವೇನು ವರ್ಗಾಯಿಸ್ಕೊಂಡಿದ್ದೀರೋ ಇನ್ನೂ 2 ಪಟ್ಟು 22,000 ಕೋಟಿನ ದಲಿತರಿಗೋಸ್ಕರ ನೀವು ಮೀಸಲಿಡ್ಲಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ರಾಜ್ಯಾದ್ಯಂತ ಈ ಹೋರಾಟವನ್ನ ಬೇರೆ ರೂಪದಲ್ಲಿ ತಗೊಂಡೋಗಿ ಖಂಡಿತ ನಾವು ದಲಿತರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರುಗಳಿಗೆ ನಾನು ಒಂದನೇ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.